ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ಇವೆಂಟಿಗೆ ಬಂದಿದ್ದಕ್ಕೋಸ್ಕರ. ನನ್ನ ಹೆಸರು ಶಹನಾ ಅಂತ ಹೇಳಿ. ಈ ಕರ್ನಾಟಕ ಎಜುಕೇಷನ್ ಸರ್ವಿಸ್ ಅಂತ ಏನಿದೆ ಇದು ನನ್ನ ಒಂದು ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಯಾಕಂತೇಳಿದ್ರೆ ನಾನೊಂದು ಚಿಕ್ಕಮಂಗ್ಳೂರಿನ ಮೂಡಿಗೆರೆ ತಾಲೂಕಲ್ಲಿ ಭೂತನಕಂಡ ಎಂಬ ಒಂದು ವಿಲೇಜಿಂದ ಬಂದಿರೋದು. ನಾನು ಬ್ಯಾಂಗ್ಳೂರಲ್ಲ. ಬಟ್ ಏನಂತ ಹೇಳಿದ್ರೆ ಅಲ್ಲಿ ನನಗೆ ಆವಾಗಲೇ ಈ CET ಅಂತ ಗೊತ್ತಿದ್ರೆ ನಾನು ಇಂಜಿನಿಯರಿಂಗ್ ಚೂಸ್ ಮಾಡ್ತಿದ್ನೇನೋ. ಬಟ್ ಅವಾಗ ನನಗೆ ಇನ್ಫಾರ್ಮೇಷನ್ ಇಲ್ಲ. ನಾನು ಅದಕ್ಕೆ ನಾರ್ಮಲಾಗಿ ನಮಗಿರೋ ಆಪ್ಷನ್ ಅಂದರೆ BA ಮಾತ್ರ. ಸೊ ನಾನು BA ತೊಗೊಂಡೆ. ಸೊ ಐ ಡನ್ ಮೈ ಗ್ರ್ಯಾಜುಯೇಷನ್. ಆಮೇಲೆ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ನಾನು NIS ಅಲ್ಲಿ ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು. ಸೊ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಉಜಿರೆಯಲ್ಲಿ ಇರುವಾಗಿಂದಲೇ ಸೊ ಅಲ್ಲಿ CETಯಿಂದ ಮಕ್ಕಳು ಬರ್ತಾಯಿದ್ರು CETಗೆ. ಸೊ ಅವಾಗ ನನಗೆ ಅರ್ಥ ಆಯಿತು, ಓಕೆ CETಯಿಂದನೂ ಸೀಟ್ ಸಿಗುತ್ತೆ, ಹಿಂಗೆ CET ಅನ್ನೋದೊಂದು ಇದೆ ಅಂತೇಳಿ. ದೆನ್ ನಂದು ಯಾವಾಗ ಗ್ರ್ಯಾಜುಯೇಷನ್ ಮುಗೀತು ನನಗೆ ಯಾವಾಗಲೂ ಇಂಟ್ರೆಸ್ಟ್ ಇದ್ದಿದ್ದು ಅಂತ ಹೇಳಿದರೆ ಎಜುಕೇಷನ್ ಫೀಲ್ಡ್. ಸೊ ಆಮೇಲೆ ನಾವು ನಮ್ಮದಾದಂತಹ ಇನ್ಸ್ಟಿಟ್ಯೂಟ್ನ ಸ್ಟಾರ್ಟ್ ಮಾಡಿ ಆದಮೇಲೆ ಈಗ ಅನ್ನಿಸ್ತು, ಓಕೆ ಈಗ ನಮಗೇನೋ ನಾವು ಮಾಡ್ತಿದ್ದೀವಿ, ಈ ರೂರಲ್ ಪೀಪಲಿಗೆ ಏನಾದರೂ ಒಂದು ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್ ಅಂತ ಹೇಳಿ ಈ ಕರ್ನಾಟಕ ಎಜುಕೇಷನ್ ಸರ್ವಿಸ್ ಅಂತ ಏನಿದೆ ಅದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಅದ್ರ ಅಂಡರಲ್ಲಿ ಈ ವರ್ಷ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕರ್ನಾಟಕ ಕೆರಿಯರ್ ಮಿಷನ್ ಅನ್ನೋದು ಒಂದು ಲಾಂಚ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಸ್ಪೆಷಲ್ ಆಗಿ ಏನಂತ ಹೇಳಿದ್ರೆ ಸಪೋರ್ಟ್ ಸಿಸ್ಟಮ್. ಈಗ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಎಜುಕೇಷನ್ ಕೌನ್ಸಿಲಿಂಗ್. ನೋ, ಎಜುಕೇಷನ್ ಕೌನ್ಸಿಲಿಂಗ್ ಮಾತ್ರ ನಮ್ಮ ಗುರಿ ಅಲ್ಲ. ಇಲ್ಲಿ ಎಜುಕೇಷನ್ ಕೌನ್ಸಿಲಿಂಗ್ ಆಗಿರ್ಬೋದು, ಅವ್ರದ್ದು ಜಾಬ್ ಕೌನ್ಸಿಲಿಂಗ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಇಲ್ಲ ಅವರಿಗೆ ಸೈಕಾಲಜಿಕಲ್ ಆಗಿ ಇಶ್ಯೂಸ್ ಫೇಸ್ ಮಾಡ್ತಾ ಇರ್ತಾರೆ. ಎಷ್ಟೋ ಕಾಲೇಜುಗಳಲ್ಲಿ ನೋಡಿರ್ತೀರ ಮ್ಯಾನೇಜ್ಮೆಂಟ್ ಪ್ರೆಷರು ಅದು ಇದು ಅಂತ ಇದು ಮಕ್ಕಳು ಕಾಲೇಜ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಅದು ಸಹ ಒಂದು ಸೈಕಾಲಜಿಕಲ್ ಇಶ್ಯೂಸೇ. ಸೊ ಈ ರೀತಿ ಎಲ್ಲ ರೀತಿಯಾದಂಥ ಕೌನ್ಸಿಲಿಂಗ್ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಬಂದ್ರೂ ಅವರು ನಮ್ಮ ಹತ್ರಕ್ಕೆ ಬರಬಹುದು. ಅದಲ್ಲದೆ ನಾವೀಗ ಏನು ವೆಬ್ಸೈಟ್ ಲಾಂಚ್ ಮಾಡಿದ್ದೀವಿ ಆ ವೆಬ್ಸೈಟಲ್ಲಿ ಈಗ ನಾನು ಹೇಳಿದಾಗ ಅದರಲ್ಲಿ ನಿಮಗೆ ಎಲ್ಲ ಆಪ್ಷನ್ಸ್ ಇದೆ. ನೀವೆಲ್ಲನೂ ಸಹ ಅದರಲ್ಲಿ ಚೆಕ್ ಮಾಡ್ಬೋದು. ನಿಮಗೆ ಮೈಗ್ರೇಷನ್ ಇಶ್ಯೂಸ್ ಇರ್ಬೋದು, ಇಲ್ಲ ನಿಮಗೆ ಸ್ಕಾಲರ್ಶಿಪ್ ಇಶ್ಯೂ ಆಗಿರ್ಬೋದು, ಗೈಡೆನ್ಸ್ ಕೊರತೆ ಆಗಿರ್ಬೋದು, ಇಲ್ಲ ನನಗೆ ಡಾಕ್ಯುಮೆಂಟ್ ತಗೊಳ್ಳೋಕೆ ಗೊತ್ತಾಗ್ತಿಲ್ಲ. ಈಗ ಹೈದರಾಬಾದ್ ಕರ್ನಾಟಕ ಅಂತ ರಿಸರ್ವೇಷನ್ ಇದೆ. ಆ ರಿಸರ್ವೇಷನಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ ತಗೋಬೇಕು, ಆ ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾರೆ, ಯಾರು ಕೊಡ್ತಾರೆ, ಯಾವ ಬೇಸ್ ಮೇಲೆ ಕೊಡ್ತಾರೆ, ಇದೆಲ್ಲ ತುಂಬ ಗೊಂದಲ ಇರುತ್ತೆ. ಸೊ ಇದೆಲ್ಲ ಗೊಂದಲಕ್ಕೂ ನೀವು ಇದನ್ನ ಕನೆಕ್ಟ್ ಮಾಡ್ಬೋದು. ಮತ್ತು ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಫೀಸ್ಗಳನ್ನ ಇಲ್ಲ. ಸೊ ಆ ರೀತಿ ನಾವು ಯಾವುದೇ ಇಲ್ಲ. ಇದು ಏನಂತ ಹೇಳಿದ್ರೆ ಈ ಕೌನ್ಸಿಲಿಂಗ್ ಏನಾಗಿದೆ ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಅವ್ರು ಮಾಡಿಕೊಡ್ತಾರೆ. ಸೊ ಮತ್ತೆ ಏನಂತ ಹೇಳಿದ್ರೆ ಜೆನ್ಯೂನಿಟಿ ಇರಬೇಕು ನಿಮ್ಮ ಹತ್ರ. ಈಗ ನಾವೊಂದು ನಿಮ್ದೊಂದು ಲೀಗಲ್ ಕೇಸ್ ನಾವು ತಗೊಂಡು ಫಾರ್ವರ್ಡ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆ ಕೇಸಲ್ಲಿ ನಮಗೆ 100% ಜೆನ್ಯೂನಿಟಿ ಇರಬೇಕು. ಸುಮ್ಮನೆ ಯಾವುದೋ ಒಂದು ಕೇಸ್ಗಳು ಕೊಟ್ಟರೆ ಅದಾಗಲ್ಲ. ಈಗ ಎಜುಕೇಷನ್ ರಿಲೇಟೆಡ್ ಅಂದಮೇಲೆ ಅದು ಪ್ರಾಪರಾಗಿ ಅದಕ್ಕೊಂದು ರೀಸನ್ ಇರುತ್ತೆ. ಇಲ್ಲ ಡ್ರಾಪ್ ಔಟ್ ಆಗಿದ್ದೀನಿ ನಾನು, ನನಗೆ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿರೋ ರೀಸನ್ ಬೇಕು. ಯಾವುದೋ ನಮ್ಮ ಫ್ರೆಂಡ್ಸ್ ಕಾಲೇಜ್ ಚೇಂಜ್ ಮಾಡಿದ್ರು, ಕೋರ್ಸ್ ಇಷ್ಟ ಆಗಲಿಲ್ಲ ಅಂತ ಡ್ರಾಪ್ ಔಟ್ ಮಾಡಿದ್ರೆ ನಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಇಲ್ಲ ಜೆನ್ಯೂನ್ ಇದೆ, ಅವ್ರ ತಂದೆ ತಾಯಿ ಅವ್ರಿಗೆ ಏನೋ ಆಗಿರುತ್ತೆ, ಇಲ್ಲ ಅವ್ರಿಗೆ ಫೈನಾನ್ಷಿಯಲ್ ಇರಲ್ಲ, ಅವ್ರಿಗೆ ಏನೋ ಆಕ್ಸಿಡೆಂಟ್ ಆಗಿರುತ್ತೆ, ಈ ರೀತಿಯಿಂದ ಡ್ರಾಪ್ ಮಾಡೋಕ್ಕಂತ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಲ್ಲಿರೋರಿಗೆ ನಾವು 100% ವಿ ವಿಲ್ ಹೆಲ್ಪ್ ದೆಮ್. ಅಲ್ಲದೆ ಸುಮ್ಮನೆ ಎಲ್ಲ ರೀಸನಿಗೂ ಇಂಟರ್ಫಿಯರ್ ಮಾಡಿದರೆ ಇದಕ್ಕೊಂದು ಬೆಲೆ ಇರಲ್ಲ. ಸೊ ಅದೇ ರೀತಿ ಎಲ್ಲನೂ ಸಹ ಈಗ ಹೇಳ್ದಾಗೆ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್, SC ಡಿಪಾರ್ಟ್ಮೆಂಟಿಂದ ಹೇಳಿದ್ರು, ST ಹೇಳಿದ್ರು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಫಂಡ್ ಇದೆಯಾ ಅಂತ ನಿಮಗೆ ಈಗಲಾದರೂ ಅದ್ರ ಅರಿವಾಗಿರುತ್ತೆ. ಕೋಟಿಗಟ್ಟಲೆ ಫಂಡ್ ಇದೆ. ಅವರೇ ಕರೆದು ಹೇಳ್ತಿದ್ದಾರೆ ಡೈರೆಕ್ಟಾಗಿ ಬನ್ನಿ ನಾವು ಕೊಡ್ತೀವಿ ಅಂತಲ್ಲಿ. ಯಾಕೆ ಬರ್ತಾ ಇಲ್ಲ? ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲನೂ ನೀವು CETಯಲ್ಲಿ 80,000 ಫೀಸ್ ಸಿಕ್ಕಿದ್ರು ಅದು ರೀಫಂಡ್ ಆಗುತ್ತೆ. SNQ ಕೋಟಾ ಇದೆ, SC ಕೋಟಾ ಇದೆ, ಯೂಸ್ ಮಾಡ್ಕೊಳ್ಳಿ. ಮುಸ್ಲಿಂ ಅವರಿಗಾದ್ರೆ ಮುಸ್ಲಿಂ ಮೈನಾರಿಟಿ ಇದೆ, ಕ್ರಿಶ್ಚಿಯನ್ ಮೈನಾರಿಟೀಸ್ ಇದೆ, ಎಲ್ಲನೂ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಏನು ಹಕ್ಕು ಕೊಟ್ಟಿದೆಯೋ ಗೌರ್ಮೆಂಟ್ ಅದನ್ನ 100% ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಅದನ್ನ ಯುಟಿಲೈಸ್ ಮಾಡಲಿಲ್ವಾ ಅದು ಇನ್ನೊಬ್ರು ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ. ಸೊ ಆ ರೀತಿ ಆಗಕ್ಕೆ ಬಿಡಬೇಡಿ. ನಿಮಗೇನು ಗೌರ್ಮೆಂಟ್ ಕೊಟ್ಟಿದೆಯೋ 100% ಯುಟಿಲೈಸ್ ಮಾಡ್ಕೊಳ್ಳಿ. ಮೇಡಮ್, ಇದು ಕರ್ನಾಟಕ ಎಜುಕೇಷನ್ ಕೆರಿಯರ್ ಮಿಷನ್ ಅಂದರೆ ತಾವು ಏನೋ ಒಂದು ಲೊಕೇಶನ್ ವೈಸ್ ಮಾಡ್ತಾ ಇದ್ದೀರಾ, ಇಲ್ಲ ತಾವೇ ಇದು ಕಾಲೇಜಸ್ಗೆ? ಇದು ನಾವೀಗ ಏನಂತ ನಮ್ಮ ಇನಿಷಿಯೇಟಿವ್ ಏನಂದರೆ ಸರ್, ಈಗ ಫಸ್ಟ್ ನಾವು ಸ್ಟಾರ್ಟ್ ಮಾಡಿರೋದು ಏನಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಾವು ನೋಡೋಣ ನಮಗೆ ಎಂಕ್ವೈರೀಸ್ ಹೆಂಗೆ ಬರುತ್ತಾ, ಯಾವ ರೀಸನಿಂದ ಜಾಸ್ತಿ ಬರ್ತಾ ಇದೆ, ಎಲ್ಲಿಗೆ ಅವೇರ್ನೆಸ್ ಕಮ್ಮಿ ಇದೆ. ಈಗ ನನ್ನ ರಿಸರ್ಚ್ ಪ್ರಕಾರ ಅವೇರ್ನೆಸ್ ತುಂಬ ಕಡಿಮೆ ಇರೋದು ಗುಲ್ಬರ್ಗ, ಯಾದಗಿರಿ, ಕೊಪ್ಪಲ್ ಈ ಭಾಗಗಳಲ್ಲಿ. ಸೊ ಅರ್ಬನ್ ರೂರಲ್ ಏರಿಯಾದಲ್ಲಿ ತುಂಬಾ ಕಮ್ಮಿ ಇದೆ. ಸೊ ಹಾಗಾಗಿ ನಾವು ಇದರಲ್ಲಿ ಸಕ್ಸಸ್ ಆಗಿರೋದ್ರಿಂದ ನೆಕ್ಸ್ಟ್ ಇವೆಂಟ್ ಏನಿದೆ ನಾವು 100% ನಾವು ನಾರ್ತ್ ಕರ್ನಾಟಕದಲ್ಲಿ ಲೈಕ್ ಬಳ್ಳಾರಿ ಆಗಿರ್ಬೋದು, ಗುಲ್ಬರ್ಗದು ನಾವು 100% ಕಂಡಕ್ಟ್ ಮಾಡ್ತೀವಿ. ಬಟ್ ಆವಾಗಲೂ ನಮಗೆ ಇದೇ ರೀತಿ ಮೀಡಿಯಾ ಸಪೋರ್ಟ್ ಬೇಕು, ಸ್ಟೂಡೆಂಟ್ ಬರಬೇಕು, ಪೇರೆಂಟ್ಸ್ ಬರಬೇಕು. ಅವ್ರು ಬಂದರೆ ನಮಗೆ ಈ ಇವೆಂಟ್ ಮಾಡೋಕ್ಕಾಗೋದು. ಇಲ್ಲಾಂದರೆ ನಾವು ಯಾರಿಗೆ ಹೇಳಿ ಇನ್ಫಾರ್ಮೇಷನ್ ಅಲ್ಲ. ನಮ್ಮ ಟೀಮ್ ಅವ್ರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಗೊತ್ತಿದೆ, ಅವ್ರಿಗೆ ಬೇಡ. ಸೊ ಪೇರೆಂಟ್ಸ್ ಬರ್ತೀವಿ, ನಮಗೆ ಬೇಕು, ನಾವು ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿ. ಈಗ ಕಾಲೇಜ್ಗಳಾಗಿರ್ಬೋದು, PU ಕಾಲೇಜ್ಗಳಾಗಿರ್ಬೋದು, 10th ಕಾಲೇಜ್ಗಳಾಗಿರ್ಬೋದು, ನಮಗೆ ಬಂದು ಮೇಡಮ್ ನಮ್ಮ ಕಾಲೇಜಲ್ಲಿ ಒಂದು ಈ ರೀತಿ ಇಷ್ಟು ಸ್ಟೂಡೆಂಟ್ ಇದ್ದಾರೆ, ನಮಗೊಂದು ಅವೇರ್ನೆಸ್ ವಿಡಿಯೋ ಬೇಕು, ನೀವು ಬಂದು ಕೌನ್ಸಿಲಿಂಗ್ ಕೊಡಿದ್ರೆ ವಿ ಆರ್ ರೆಡಿ ಟು ಕಮ್. ಸೊ ಬಟ್ ನೀವು ಇನಿಷಿಯೇಟಿವ್ ತಗೊಳ್ಳಿ. ನಾವು ಯಾವ ರೀತಿ ಇನಿಷಿಯೇಟಿವ್ ತಗೊಂಡಿದ್ದು ಅದೇ ರೀತಿ ನೀವು ಒಂದು ಇನಿಷಿಯೇಟಿವ್ ತಗೊಳ್ಳಿ. ನೀವು ಯಾರು ಇದು ಮಾಡ್ತಾರೆ ಎಲ್ಲ ಪ್ರತಿ ಕಾಲೇಜಿಗೂ ಕೂಡ ಸರ್, ಈಗ ಪ್ರತಿ ಕಾಲೇಜಿಗೂ ಈಗ ಅವ್ರಿಗೆ ಬೇಕು ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಪ್ರತಿ ಕಾಲೇಜಿಗೂ ನಮ್ಮ ಟೀಮಲ್ಲಿ ಹೋಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್.